ಲಕ್ಷ ಲಕ್ಷ ಸಾಲ ಮಾಡಿ ಯೂ ಟರ್ನ್ ಹೊಡೆದು ಬಿಟ್ಟಿದ್ದಾರಾ ಶಾಸಕರು ಅನ್ನೋದು ಪ್ರಶ್ನೆ ಇದೆ. ಯಾಕಂದ್ರೆ ಇಂಥದ್ದೊಂದು ಗಂಭೀರ ಆರೋಪ ಶಾಸಕರ ವಿರುದ್ಧನೇ ಕೇಳೋದಕ್ಕೆ ಸಿಗ್ತಾ ಇದೆ. ಲಕ್ಷ ಲಕ್ಷ ದುಡ್ಡು ಇಸ್ಕೊಂಡ್ರು ಕೂಡ ಶಾಸಕ ಶರಣು ಸಲಗಾರ್ನ ಇಸ್ಕೊಂಡಿಲ್ಲ ಅಂತ ಮೋಸ ಮಾಡಿದ್ರ, ಯೂ ಟರ್ನ್ ಹೊಡೆದ್ರ, ಇಂಥ ಪ್ರಶ್ನೆಗಳಿದೆ. ಬಿಜೆಪಿ ಶಾಸಕರ ವಿರುದ್ಧ ಗಂಭೀರ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ದುಡ್ಡು ಪಡ್ಕೊಂಡು ಶಾಸಕ ಶರಣು ಸಲಗಾರ್ ಯೂ ಟರ್ನ್ ಹೊಡೆದಿದ್ದಾರ. ಸಾಲ ತೀರಿಸದ ಬಿಜೆಪಿ ಶಾಸಕನ ವಿರುದ್ಧ ಕೇಸ್ ದಾಖಲಾಗಿದೆಯಂತೆ. ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಉದ್ಯಮಿ ಸಂಜು ಎಂಬಾತನಿಂದ ಸಾಲ ಪಡ್ಕೊಂಡಿದ್ರಂತೆ ಶಾಸಕ. ಸಾಲ ವಾಪಸ್ ಕೇಳಿದರೆ ಕೊಟ್ಟಿಲ್ಲ. 99 ಲಕ್ಷ ರೂಪಾಯಿ ಕೊಟ್ಟಿರೋದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರಂತೆ. ಶರಣು ಸಲಗಾರ್ ಸಾಲ ಪಡ್ಕೊಂಡು ಹಿಂದಿರುಗಿಸಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶ್ಯೂರಿಟಿಗಾಗಿ ಖಾಲಿ ಚೆಕ್ ಮತ್ತು ಲೆಟರ್ ಹೆಡ್ ಮೇಲೆ ಸಹಿ ಮಾಡಿದ್ದಾರಂತೆ. ಶಾಸಕರ ಅಕೌಂಟ್ ಕ್ಲೋಸ್ ಆಗಿದೆ ಅಂತ ಸಿಬ್ಬಂದಿ ಹೇಳಿ ಕಳಿಸಿದ್ದಾರೆ. ಸಲಗಾರ್ ನೀಡಿದ್ದ ಚೆಕ್ ಬ್ಯಾಂಕ್ಗೆ ಹಾಕ್ತೀವಿ ಅಂದಾಗ ಗಲಾಟೆ ಶುರುವಾಗಿದೆ. ಹಣ ಕೇಳಿದ್ದಕ್ಕೆ ಉದ್ಯಮಿ ಫ್ಯಾಮಿಲಿಗೆ ಧಮಕಿ ಬೇರೆ ಹಾಕ್ತಿದ್ರಂತೆ ಶಾಸಕರ ಪರವಾಗಿದ್ದವರು. ಬೆಂಗಳೂರಿನ ಎಸಿಜೆಎಂ ಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ ಉದ್ಯಮಿ. ಕೋರ್ಟ್ ಸೂಚನೆಯ ಮೇರೆಗೆ ಬಸವ ಕಲ್ಯಾಣ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಲಕ್ಷ ಲಕ್ಷ ಸಾಲ ಮಾಡಿಕೊಂಡು ಬಿಜೆಪಿ ಶಾಸಕ ಅದನ್ನ ವಾಪಸ್ ಕೊಡದೆ, ವಾಪಸ್ ಕೇಳಿದ್ದಕ್ಕೂ ಕೂಡ ಫ್ಯಾಮಿಲಿ ಮೇಲೆ ಧಮಕಿ, ಕೇಳಿದ ಉದ್ಯಮಿಗೂ ಕೂಡ ಧಮಕಿ ಹಾಕಿದ್ದಾರಾ ಅನ್ನೋದು ಪ್ರಶ್ನೆ. ಗೊತ್ತಿಲ್ಲ. ಈಗ ಬಿಜೆಪಿ ಶಾಸಕರ ವಿರುದ್ಧ ದೂರು ದಾಖಲಾಗಿದೆ. ಹಂಗಾಗಿ ಪೊಲೀಸರ ತನಿಖೆಯಿಂದಲೇ ಎಷ್ಟು ದುಡ್ಡು, ಯಾವ ಕಾರಣಕ್ಕೆ, ಯಾವ ವಿಚಾರಕ್ಕೆ ಇಸ್ಕೊಂಡಿದ್ರು, ಯಾಕದನ್ನ ವಾಪಸ್ ಕೊಡೋದಕ್ಕೆ ಈ ರೀತಿ ನಕಾರ ಮಾಡ್ತಿದ್ದಾರೆ, ಯಾಕೆ ಧಮಕಿ ಹಾಕ್ತಿದ್ದಾರೆ, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಯಿಂದಲೇ ಉತ್ತರ ಸಿಗ್ಬೇಕು.